ಪುಸ್ತಕ ಲೋಕಾರ್ಪಣೆ ಅಂದರೆ ನೆನಪಿಗೆ ಬರೋದು ಸಭಾಭವನ, ವೇದಿಕೆ ಮೇಲೆ 4 ಅತಿಥಿಗಳು, ಭಾಷಣ, ವಿಮರ್ಶೆ, ಹೊಗಳಿಕೆ, ಚಪ್ಪಾಳೆ, ಆಮೇಲೆ ಟೀ ಉಪ್ಪಿಟ್ಟಿನ ಸತ್ಕಾರ. ಆದರೆ ನದಿಯ ನಡುವೆ ದೋಣಿಯಲ್ಲಿ ಕೈಲಿ ಪುಸ್ತಕ ಹಿಡಿದು ನಿಂತಿರುವ ಈ ಲೇಖಕ ವಿಶಿಷ್ಟವಾಗಿ ತಮ್ಮ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅಂದಹಾಗೆ ಈ ಉದಯೋನ್ಮುಖ ಬರಹಗಾರನ ಹೆಸರು ಮುನವ್ವರ್ ಜೋಗಿಬೆಟ್ಟು. ನೇತ್ರಾವತಿ ನದಿಯ ಜಲರಾಶಿಯ ನಡುವೆ ಚಲಿಸುತ್ತಿರುವ ದೋಣಿಯಲ್ಲಿ ಸ್ವತಃ ತಾವು ಬರೆದ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಜಿನ್ ಮತ್ತು ಪರ್ಷಿಯನ್ ಕ್ಯಾಟ್ ಎಂಬ 10 ಕಥೆಗಳಿರುವ ಪುಟ್ಟ ಕಥಾ ಸಂಕಲನವಿದು. ಬಂಟ್ವಾಳದ ಅಜಿಲಮೊಗರು ಬಳಿಯ ದರ್ಗಾ ಮತ್ತು ಕಡೇಶಿವಾಲಯ ದೇವಾಲಯದ ಮಧ್ಯೆ ಹರಿಯುವ ನೇತ್ರಾವತಿ ನದಿಯಲ್ಲೇ ಮುನವ್ವರ್ ತಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ದಿನ ನನ್ನ ಜಿನ್ ಮತ್ತು ಪರ್ಷಿಯನ್ ಕ್ಯಾಟ್ ಕಥಾ ಸಂಕಲನ ನಾವು ಸಾಂಕೇತಿಕವಾಗಿ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಜಿನ್ ಮತ್ತು ಪರ್ಷಿಯನ್ ಕ್ಯಾಟ್ ಕಥಾ ಪುಸ್ತಕದಲ್ಲಿ ಸೇತುವೆ ಎಂಬ ಕಥೆಯಿದೆ. ಈ ಕಥೆಯೇ ಹೀಗೆ ವಿಶಿಷ್ಟವಾಗಿ ಪುಸ್ತಕ ಲೋಕಾರ್ಪಣೆ ಮಾಡಲು ಕಾರಣ ಅಂತಾರೆ ಲೇಖಕ ಮುನವ್ವರ್ ಜೋಗಿಬೆಟ್ಟು. ಈ ಕಥೆಯಲ್ಲಿ ಅಂಬಿಗನ ಪಾತ್ರವೊಂದು ಊರಿನ ಸೇತುವೆಗೆ ನರಬಲಿಯಾಗುತ್ತದೆ. ಆ ಕಥೆ ಉದಯಿಸಿದ ನೇತ್ರಾವತಿ ನದಿ ನೀರಿನ ನಡುವೆಯೇ ಪುಸ್ತಕ ಲೋಕಾರ್ಪಣೆ ಮಾಡಿದೆ ಎಂಬುದು ಅವರ ಮಾತು. ಅಂದಹಾಗೆ ಪುಸ್ತಕ ಬಿಡುಗಡೆ ಮಾಡುವಾಗ ಇದ್ದವರು ಮುನವ್ವರ್ ಅವರ ಕಸಿನ್ ಮತ್ತು ದೋಣಿಯ ಅಂಬಿಗ ಮಾತ್ರ. ಜೂನ್ 25 ಬೆಳಗಿನ 10:30ಕ್ಕೆ ಮಳೆ ಕಡಿಮೆ ಇದ್ದಾಗ ಬಿಡುಗಡೆಯಾದ ಜಿನ್ ಮತ್ತು ಪರ್ಷಿಯನ್ ಕ್ಯಾಟ್ ಕಥಾ ಸಂಕಲನವನ್ನು ಕಾಂಕೇವ್ ಪ್ರಕಾಶನ ಪ್ರಕಟಿಸಿದೆ. ಪ್ರಮುಖ ಪುಸ್ತಕದಂಗಡಿಗಳಲ್ಲಿ ಆನ್ಲೈನ್ ಮೂಲಕವೂ ನೀವು ಈ ಪುಸ್ತಕವನ್ನು ಕೊಂಡು ಓದಬಹುದು.